ಬೇಕೇ ಬೇಕು ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಸರ್ಕಾರಿ ನೌಕರರಿಗೆ ಬೇಕೇ ಬೇಕು ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಸರ್ಕಾರಿ ನೌಕರರಿಗೆ ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಬೇಕೇ ಬೇಕು ಲಿಂಗನಾಯಕ್ ಸಾವಿಗೆ ಕಾರಣರಾದವರನ್ನು ಸರ್ಕಾರಿ ನೌಕರರಿಗೆ BN ಜಯರಾಮ್ ಅಂತ ಹೇಳಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆಯೇ ಲಿಪಿಕಾ ನೌಕರರ, ವಾಹನ ಚಾಲಕರ ಮತ್ತು ಡಿ ಗ್ರೂಪ್ ನೌಕರರ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇಂದು ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂತ ಅಂದರೆ, ನಮ್ಮ ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ BUO ಕಚೇರಿಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿರುವಂಥ ಶ್ರೀಯುತ ಲಿಂಗನಾಯಕನವರು ಇದೇ ಜನವರಿ 1ರಂದು ಕಚೇರಿಯಲ್ಲೇ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆಗೆ ಮೂಲ ಕಾರಣ ಏನು ಅಂತ ಅಂದರೆ, RTI ಹೆಸರಿನಲ್ಲಿ ಒಂದು ಭಾರತ ಸರ್ಕಾರ ಒಂದು ಉತ್ತರದಾಯಿತ್ವಕ್ಕಾಗಿ ಪಾರದರ್ಶಕ ಆಡಳಿತ ನೀಡೋ ಉದ್ದೇಶದಿಂದವ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿ ತಂದಿದೆ. ಆ ಕಾಯ್ದೆಯನ್ನು ಸದುದ್ದೇಶದಿಂದ ಉಪಯೋಗಿಸ್ಕೋಬೇಕಾಗಿದ್ದಂಥವರು, ಒಂದು ಪ್ರಾಮಾಣಿಕ ಉದ್ದೇಶಕ್ಕೆ ಬಳಸ್ಕೋಬೇಕಾಗಿದ್ದಂಥವರು ರೋಲ್ ಕಾಲ್ಗೆ, ಒಂದು ದಂಧೆಗೆ, ಹಣಕ್ಕೆ ಅದನ್ನು ದುರುಪಯೋಗ ಮಾಡಿಕೊಂಡು ಆ RTI ಕಾರ್ಯಕರ್ತರು ಏನಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಅವರು ಕೊಟ್ಟ ಕಿರುಕುಳ, ಹಾಗೆ ಕಚೇರಿಯಲ್ಲಿ ಇರ್ತಕ್ಕಂಥ ಕಾರ್ಯಭಾರದ ಒತ್ತಡ, ಖಾಲಿ ಹುದ್ದೆಗಳು ಮತ್ತೊಂದು ಹುದ್ದೆಗಳನ್ನ ಸಕಾಲಕ್ಕೆ ತುಂಬದೇ ಇರೋದ್ರಿಂದವ ಕಾರ್ಯಭಾರದ ಒತ್ತಡ, ಜೊತೆಗೆ ಇದು RTIನವರ ಕಿರುಕುಳದಿಂದವ ಅವರು ಕಚೇರಿ ಅವಧಿಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಮಕ್ಕಳಿದ್ದಾರೆ. ಇವತ್ತು ಇಡೀ ಕುಟುಂಬ ಅನಾಥ ಆಗಿದೆ. ಕಚೇರಿ ಅವಧಿನಲ್ಲೇ ಆತ್ಮಹತ್ಯೆಗೆ ಮಾಡ್ಕೋಬೇಕು ಅಂತ ಅಂದರೆ, ಇಡೀ ಕುಟುಂಬನ ಅನಾಥ ಮಾಡಿ ಸಾಯಬೇಕು ಅಂತಂದರೆ, ಅವರು ಅನುಭವಿಸಿರ್ತಕ್ಕಂಥ ಕಿರುಕುಳದ ಬಗ್ಗೆ ದಯವಿಟ್ಟು ಈ ಸಮಾಜ ಮತ್ತು ಸರ್ಕಾರ ಗಮನಿಸಬೇಕು. ಅವರ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು. ಈ ಕೂಡಲೇ ಅವ್ರ ಮೇಲೆ ಒಂದು ಮೊಕದ್ದಮೆನ ದಾಖಲಿಸಿ ಬಂಧಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳನ್ನ, ಮುಖ್ಯಮಂತ್ರಿಗಳನ್ನ, ಶಾಲಾ ಶಿಕ್ಷಣ ಸಚಿವರನ್ನ ನಾನು ನೌಕರರ ಪರವಾಗಿ, ನಮ್ಮ ಇಲಾಖೆಯ ನೌಕರರ ಪರವಾಗಿ ಒತ್ತಾಯಿಸ್ತಿದ್ದೇನೆ. ಇದು ಪ್ರಥಮ ಹಂತದ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಚೇರಿಗಳಲ್ಲೂ ಕೂಡ ಕಪ್ಪು ಬಟ್ಟೆ ಧರಿಸ್ಕೊಂಡು ನಾವು ಇಡೀ ದಿನ ಶಾಂತಿಯುತವಾಗಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಾಂಕೇತಿಕ ಪ್ರತಿಭಟನೆಗೆ ಇದು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಇದಕ್ಕೇನಾದ್ರು ಮಣಿದು ಅವರು ಕೂಡಲೇ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಿ ಮತ್ತೆ ಬಂಧಿಸಬೇಕು. ಹಾಗೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಕೊಡಬೇಕು. ಇದರಿಂದ ಒಂದು ಸದುದ್ದೇಶದಿಂದ ಇದೆ, ಆ ಉದ್ದೇಶಕ್ಕೆ ಮಾತ್ರ ಬಳಕೆ ಆಗಬೇಕು. ಇದು ರೋಲ್ ಕಾಲ್ಗೆ, ದಂಧೆಗೆ ಕೊಟ್ಟು ಎಲ್ಲ ಇಲಾಖೆಗಳಲ್ಲೂ ಕೂಡ ನಮ್ಮ ನೌಕರರು ತುಂಬ ಮಾನಸಿಕ ಹಿಂಸೆ ಅನುಭವಿಸ್ತಿದ್ದಾರೆ. ಈ ಸಾವಿಗೆ ಕಾರಣರಾದಂಥವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಕೆಲಸಕ್ಕೆ ಇವತ್ತು ಹಾಜರಾಗ್ತೀರಾ? ಇಲ್ಲ, ಕಚೇರಿಗೆ ಕೆಲಸ ಮಾಡ್ಕೊಂಡೆಯ ಸರ್, ಕಚೇರಿ ಕೆಲಸ ಮಾಡ್ಕೊಂಡೆಯ ಕಪ್ಪು ಬಟ್ಟೆ, ಇಡೀ ದಿನ ಕಪ್ಪು ಬಟ್ಟೆನ ಧರಿಸ್ಕೊಂಡು ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಇವತ್ತೊಂದಿನ ಸರ್, ನೋಡೋಣ ಹಂತ ಹಂತವಾಗಿ ಅವ್ರ ಮೇಲೆ ಏನಾಗುತ್ತೆ ಅನ್ನೋದು ಕ್ರಮ ತಗೊಂಡು ಮುಂದೆ ತೀರ್ಮಾನ ಮಾಡಿ.